ಬಾರ್ ಲೈಸೆನ್ಸ್ಗಾಗಿ ಲಂಚ ಪಡಿತಾ ಇದ್ರು ಅನ್ನುವಂತಹ ಈ ಪ್ರಕರಣದಲ್ಲಿ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಈ ಹಗರಣ ಸಂಚಲನವನ್ನ ಉಂಟು ಮಾಡಿದೆ. ಲಂಚದಲ್ಲಿ ಸಿಂಹ ಪಾಲು ಅಬಕಾರಿ ಸಚಿವರಿಗೆ ಸೇರ್ತದೆ ಅಂತ ಲಕ್ಷ್ಮೀನಾರಾಯಣ ದೂರುದಾರ ಹೇಳಿರ್ತಕ್ಕಂಥದ್ದು. ನಾನು ಯಾವುದೇ ತನಿಖೆಯನ್ನು ಎದುರಿಸೋದಕ್ಕೆ ಸಿದ್ಧ ಅಂತ ಈ ದೂರುದಾರ ಲಕ್ಷ್ಮೀನಾರಾಯಣ ಅವರು ರಿಪಬ್ಲಿಕ್ ಕನ್ನಡದ ಡಿಬೇಟ್ನಲ್ಲಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ನಿಮ್ಮ ಪ್ರಕಾರ ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ. 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನೇ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್ ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ ಯಾರಿಗೆ ಮಾತಾಡ್ಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಡಿಸಿನೇ ಹೇಳ್ತಿದ್ದಾರೆ. ಅವ್ರು ನೆನ್ನೆಲ್ಲ ಹೇಳ್ತಿದ್ರು ಲಾಗಿನ್. ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ, ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ. ಇವರು ಮೇನ್ ಹೆಡ್ಡೆ ಅಲ್ವಾ ಡಿಸಿ, ಅವ್ರು ಮಾತಾಡಿದಾರಲ್ಲ. ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ? ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ. 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನೇ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್ ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ ಯಾರಿಗೆ ಮಾತಾಡ್ಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಡಿಸಿನೇ ಹೇಳ್ತಿದ್ದಾರೆ. ಅವ್ರು ನೆನ್ನೆಲ್ಲ ಹೇಳ್ತಿದ್ರು ಲಾಗಿನ್. ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ, ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ. ಇವರು ಮೇನ್ ಹೆಡ್ಡೆ ಅಲ್ವಾ ಡಿಸಿ, ಅವ್ರು ಮಾತಾಡಿದಾರಲ್ಲ. ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ? ಬಾರ್ ಲೈಸೆನ್ಸ್ಗಾಗಿ ಲಂಚ ಪಡಿತಾ ಇದ್ರು ಅನ್ನುವಂತಹ ಈ ಪ್ರಕರಣದಲ್ಲಿ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಈ ಹಗರಣ ಸಂಚಲನವನ್ನ ಉಂಟು ಮಾಡಿದೆ. ಲಂಚದಲ್ಲಿ ಸಿಂಹ ಪಾಲು ಅಬಕಾರಿ ಸಚಿವರಿಗೆ ಸೇರ್ತದೆ ಅಂತ ಲಕ್ಷ್ಮೀನಾರಾಯಣ ದೂರುದಾರ ಹೇಳಿರ್ತಕ್ಕಂಥದ್ದು. ನಾನು ಯಾವುದೇ ತನಿಖೆಯನ್ನು ಎದುರಿಸೋದಕ್ಕೆ ಸಿದ್ಧ ಅಂತ ಈ ದೂರುದಾರ ಲಕ್ಷ್ಮೀನಾರಾಯಣ ಅವರು ರಿಪಬ್ಲಿಕ್ ಕನ್ನಡದ ಡಿಬೇಟ್ನಲ್ಲಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ನಿಮ್ಮ ಪ್ರಕಾರ ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ. 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನೇ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್ ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ ಯಾರಿಗೆ ಮಾತಾಡ್ಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಡಿಸಿನೇ ಹೇಳ್ತಿದ್ದಾರೆ. ಅವ್ರು ನೆನ್ನೆಲ್ಲ ಹೇಳ್ತಿದ್ರು ಲಾಗಿನ್. ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ, ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ. ಇವರು ಮೇನ್ ಹೆಡ್ಡೆ ಅಲ್ವಾ ಡಿಸಿ, ಅವ್ರು ಮಾತಾಡಿದಾರಲ್ಲ. ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ? ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ. 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನೇ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ
ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್ ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ ಯಾರಿಗೆ ಮಾತಾಡ್ಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಡಿಸಿನೇ ಹೇಳ್ತಿದ್ದಾರೆ. ಅವ್ರು ನಿನ್ನೆಲ್ಲ ಹೇಳ್ತಿದ್ರು ಲಾಗಿನ್ ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ, ಇವರು ಮೇನ್ ಹೆಡ್ ಅಲ್ವಾ ಡಿಸಿ, ಅವ್ರು ಮಾತಾಡಿದಾರಲ್ಲ, ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ? ಬಾರ್ ಲೈಸೆನ್ಸ್ಗಾಗಿ ಲಂಚ ಪಡಿತಾ ಇದ್ರು ಅನ್ನುವಂತಹ ಈ ಪ್ರಕರಣದಲ್ಲಿ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಈ ಹಗರಣ ಸಂಚಲನವನ್ನ ಉಂಟು ಮಾಡಿದೆ. ಲಂಚದಲ್ಲಿ ಸಿಂಹ ಪಾಲು ಅಬಕಾರಿ ಸಚಿವರಿಗೆ ಸೇರ್ತದೆ ಅಂತ ಲಕ್ಷ್ಮೀನಾರಾಯಣ ದೂರುದಾರ ಹೇಳಿರ್ತಕ್ಕಂಥದ್ದು. ನಾನು ಯಾವುದೇ ತನಿಖೆಯನ್ನು ಎದುರಿಸೋದಕ್ಕೆ ಸಿದ್ಧ ಅಂತ ಈ ದೂರುದಾರ ಲಕ್ಷ್ಮೀನಾರಾಯಣ ಅವರು ರಿಪಬ್ಲಿಕ್ ಕನ್ನಡದ ಡಿಬೇಟ್ನಲ್ಲಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ, 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್ ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ ಯಾರಿಗೆ ಮಾತಾಡ್ಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಡಿಸಿನೇ ಹೇಳ್ತಿದ್ದಾರೆ. ಅವ್ರು ನಿನ್ನೆಲ್ಲ ಹೇಳ್ತಿದ್ರು ಲಾಗಿನ್ ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ, ಇವರು ಮೇನ್ ಹೆಡ್ ಅಲ್ವಾ ಡಿಸಿ, ಅವ್ರು ಮಾತಾಡಿದಾರಲ್ಲ, ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ? ನಿಮ್ಮ ಪ್ರಕಾರ ಮಿನಿಸ್ಟರ್ ಹಾಗೆ ಮಿನಿಸ್ಟರ್ ಮಗನ ಇನ್ವಾಲ್ವ್ಮೆಂಟ್ ಇದೆಯಾ ಭ್ರಷ್ಟಾಚಾರದಲ್ಲಿ? ಖಂಡಿತ. ಮಿನಿಸ್ಟರ್ ನನ್ನ ಪ್ರಕಾರ ಮಿನಿಸ್ಟರ್ ಮಗಂದು ಇದೆಯಲ್ವೋ ಗೊತ್ತಿಲ್ಲ ನನಗೆ. ಮಿನಿಸ್ಟರ್ದಂದು ನಮ್ಮ ಇದ್ರಲ್ಲಿ 100% ಇದೆ, 100% ಹೋಗ್ತಿದೆ ಮೇಡಮ್. ಇದ್ರಲ್ಲಿ ಯಾರ್ದು ಮುಚ್ಚಮರೆ ನನ್ನೊಬ್ಬನಲ್ಲ, ನಾನು ಟ್ರಾಪ್ ಮಾಡಿದ್ದೀನಿ ಗೊತ್ತಿದೆ. ನಾನು ಮುಂದೆನೆ ಮಿನಿಸ್ಟರ್ ಮಾತಾಡಿ ಹಿಂಗೆ ಕೇಳ್ತಿದ್ದಾರೆ ಅಂತ ನಾನು ಅಲ್ಲೇ ಹೋಗಿ ಅವ್ರನ್ನ ಡೈರೆಕ್ಟ್ ಮತ್ತೆ ಕೇಳ್ತಿದ್ದೀನಿ ಸರ್. ಇಲ್ಲಿ ತಪ್ಪು ಮಾಹಿತಿ ಕೊಟ್ರೆ ನಮ್ಮ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಇಟ್ಕೊಂಡ್ಬಿಟ್ಟು ನಿಮ್ಗೆ ಶಿಕ್ಷೆ ಪ್ರಮಾಣ ಹೆಚ್ಚಾಗಬಹುದು. ಮತ್ತೆ ಕೇಳ್ತಿದ್ದೀನಿ, ಆರ್ ಯು ಶೋರ್ ಮಿನಿಸ್ಟರ್ಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ದಾಖಲೆಗಳಿದೆಯಾ ಅಥವಾ ನಿಮಗೆ ಅನಿಸಿದೆಯಾ? ಮೇಡಮ್ ನನ್ನೇ ಮಾತಾಡಿ ನೀವೇ ಡೈರೆಕ್ಟ್ ಬೇಕಾದ್ರೆ ಮಾಡಿ ಯಾರಿಗೆ ಮಾತಾಡ್ಬೇಕು ನಂಬರ್ ಕೊಡ್ತೀನಿ ಅಂತ ಹೇಳಿ ಡಿಸಿನೇ ಹೇಳ್ತಿದ್ದಾರೆ. ಅವ್ರು ನಿನ್ನೆಲ್ಲ ಹೇಳ್ತಿದ್ರು ಲಾಗಿನ್ ಇನ್ನೊಬ್ಬ ಯಾರೋ ಇವರು ತಿಮ್ಮಾಪುರ ಅವರು ಅವ್ನ ಯಾರು ತಮ್ಮ ಯಾರು ಗೊತ್ತಿಲ್ಲ ಅವ್ನು ಲಾಗಿನ್ ಕೊಟ್ಟಿಲ್ಲ ಅಂತಂದ್ರು. ಈಗ ಲಾಗಿನ್ ಇವ್ರಿಗೆ ಕೊಟ್ಟಿದ್ರು, ಇವರೇ ಮಾತಾಡಿದಾರಲ್ಲ, ಇವರು ಮೇನ್ ಹೆಡ್ ಅಲ್ವಾ ಡಿಸಿ, ಅವ್ರು ಮಾತಾಡಿದಾರಲ್ಲ, ಅವರೇ ಹೇಳ್ತಾರಲ್ಲ ನೀವೇ ಹೋಗಿ ಮಾತಾಡ್ತೀರಾ ಅಂತ ಹೇಳಿ ಮಾಡಿದ್ಮೇಲೆ ಇನ್ನೇನು ಕೊಡ್ಬೇಕಾಗುತ್ತೆ? ಬಾರ್ ಲೈಸೆನ್ಸ್ಗಾಗಿ ಲಂಚ ಪಡಿತಾ ಇದ್ರು ಅನ್ನುವಂತಹ ಈ ಪ್ರಕರಣದಲ್ಲಿ ತನಿಖೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆಗತ್ತಾ ಅನ್ನುವಂಥದ್ದು ದೊಡ್ಡ ಪ್ರಮಾಣ